ವೀಕ್ಷಕರೇ ನಮಸ್ಕಾರ. ಸರ್ಕಾರಕ್ಕೆ ಜನರ ತೆರಿಗೆಯ ಹಣದ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಹೋಗುತ್ತೆ. ಆ ಹಣವನ್ನ ಜನಹಿತಕ್ಕಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರ ಖರ್ಚು ಮಾಡುತ್ತೆ. ಅದರ ಭಾಗವಾಗಿ ನಮ್ಮ ರಾಜ್ಯದ ಐತಿಹಾಸಿಕ ದುರ್ಬಲ ಸಮುದಾಯ ಎಂದು ಕರೆಸಲ್ಪಡುವ ಅಂಗವಿಕಲ ಸಮುದಾಯಕ್ಕೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಕೊಡಲಾಗಿತ್ತು. ಆದರೆ ಸರ್ಕಾರ ಕಟ್ಟಿದ ಕಟ್ಟಡ ಇವತ್ತು ಪಾಳು ಬಿದ್ದಿದೆ, ಬದಲಾಗಿ ಉದ್ಘಾಟನೆ ಆಗಿಲ್ಲ. ಇದೇ ಈ ದಿನದ ಕಂಪ್ಲೇಂಟ್ ಬಾಕ್ಸ್. ನಾನು ಸಾಹಿಲ್. ಸಮಾಜದ ಅತ್ಯಂತ ಶೋಷಿತ ಮತ್ತು ವಿಶೇಷ ಚೇತನರ ಅನುಕೂಲಕ್ಕಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಡಗಳನ್ನಂತೂ ನಿರ್ಮಿಸುತ್ತದೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಅವು ಹೇಗೆ ಧೂಳು ಹಿಡಿಯುತ್ತವೆ ಅನ್ನೋದಕ್ಕೆ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಕಂಪ್ಲಿ ಪಟ್ಟಣ ಪಂಚಾಯಿತಿಗೆ ಅವಮಾನ, ಒಂಥರದ್ದು ಶೇಮ್ ಇದು. ವಿಶೇಷ ಚೇತನರ ಭವನಕ್ಕಿಲ್ಲ ಉದ್ಘಾಟನೆಯ ಭಾಗ್ಯ, ಏನಿದು ಅವಸ್ಥೆ? ಕೋಟಿ ವೆಚ್ಚದ ಕಟ್ಟಡ ಈಗ ಕುಡುಕರ ಅಡ್ಡೆಯಾಗಿದೆ. ಪಾಳು ಬಂಗಲೆಯಂತಾದ ಅಂಗವಿಕಲರ ಭವನ 4 ವರ್ಷಗಳ ಹಿಂದೆಯೇ ರೆಡಿಯಾಗಿದ್ದ ಕಟ್ಟಡ ಅದು. ಕಂಪ್ಲಿಯಲ್ಲಿ ಜನರ ತೆರಿಗೆ ಹಣ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಧೂಳು ಹಿಡಿಯುತ್ತಿವೆ ಅಂಗವಿಕಲರ ಭವನ. ಅಂಗವಿಕಲರ ಬಾಳಿಗೆ ಬೆಳಕಾಗಬೇಕಿದ್ದಂತಹ ಭವನ ಈಗ ಕತ್ತಲ ಕೋಣೆ. ಹೊಸಪೇಟೆ ಬೈಪಾಸ್ ರಸ್ತೆಯಲ್ಲಿರುವ ಕಟ್ಟಡ ಅದು. ಕಟ್ಟಡದಲ್ಲಿ ಎಲ್ಲೆಂದರಲ್ಲಿ ಮದ್ಯದ ಬಾಟಲಿಗಳು ಸಿಗ್ತಾ ಇದೆ. ಸೊ ಭವನ ನಿರ್ಮಾಣ ಸೂಪರ್, ಉದ್ಘಾಟನೆ ಮಾತ್ರ ಶೂನ್ಯ. ಭವನ ನಿರ್ಮಾಣ ಏನೋ ಚೆನ್ನಾಗಿ ಮಾಡಿದ್ದಾರೆ, ಕಾಮಗಾರಿ ಮುಗಿದು 4 ವರ್ಷ ಆದರೂ ಕೂಡ ಉದ್ಘಾಟನೆ ಇಲ್ಲ. 4 ವರ್ಷ ಕಳೆದರೂ ಸಿಗದ ಭಾಗ್ಯ. ಕಂಪ್ಲಿ ಶಾಸಕರೇ ಇತ್ತ ಗಮನ ಹರಿಸಬೇಕು. ಉದ್ಘಾಟನೆ ಕಾಣದ ಭವನದ ವಿರುದ್ಧ ಫ್ರೀಡಂ ಟಿವಿ ಧ್ವನಿ. ತೋರಿಕೆಗಾಗಿ ಮಾತ್ರ ಕೋಟ್ಯಾಂತರ ರೂಪಾಯಿ ಕಟ್ಟಡ ನಿರ್ಮಾಣನ? ಇದು ಜನಹಿತಕ್ಕಾಗಿ ನೀವು ಮಾಡಿದ್ದಲ್ವಾ? ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಜಿಲ್ಲಾಡಳಿತ? ಕಾದು ನೋಡಬೇಕು. ಶಾಸಕರ ಮೌನಕ್ಕೇನು ಕಾರಣ ಎಲ್ಲ ಗೊತ್ತಾಗಬೇಕು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಅಂಗವಿಕಲರಿಗೊಂದು ಭವನ ನಿರ್ಮಿಸಿರತಕ್ಕಂತಹ ಸರ್ಕಾರಕ್ಕೆ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಸಮಯ ಇಲ್ಲ. ಏನು ಮುಹೂರ್ತ ಹುಡುಕ್ತಿದ್ದಾರೋ ಅಥವಾ ಒಳ್ಳೆ ಗಳಿಗೆ ಸಿಕ್ಕಿದ್ರೆ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಕಾಯ್ಕೊಂಡು ಕೂತಿದ್ದಾರೋ ಗೊತ್ತಿಲ್ಲ. ಹಾಗಾದ್ರೆ ಕಂಪ್ಲಿಯಲ್ಲಿರ್ತಕ್ಕಂತಹ ಈ ಅಂಗವಿಕಲರ ಭವನಕ್ಕೆ ಎದುರಾಗಿರ್ತಕ್ಕಂತಹ ಸಮಸ್ಯೆ ಏನು? ಸರ್ಕಾರ ಯಾಕೆ ವಿಳಂಬ ಮಾಡ್ತಾ ಇದೆ? ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಗಣಿ ಜಿಲ್ಲೆ ಬಳ್ಳಾರಿಯ ಕಂಪ್ಲಿಯಲ್ಲಿ ಅಂಗವಿಕಲರ ಭವನ ನಿರ್ಮಾಣವಾಗಿ ಸುಮಾರು 4-5 ವರ್ಷಗಳು ಕಳೆದರೂ ಉದ್ಘಾಟನೆಯಾಗಿಲ್ಲ. ಕಂಪ್ಲಿ ಪಟ್ಟಣದ ಹೊಸಪೇಟೆ ಬೈಪಾಸ್ ರಸ್ತೆಯಲ್ಲಿ ಇರುವ ಈ ಅಂಗವಿಕಲರ ಭವನ ಸದ್ಬಳಕೆಯಾಗದೆ ಸಂಪೂರ್ಣವಾಗಿ ಪಾಳು ಬಿದ್ದ ಬಂಗಲೆಯಾಗಿದೆ. 2019-2020ರಲ್ಲಿ ಕಂಪ್ಲಿ ಪಟ್ಟಣ ಪಂಚಾಯಿತಿ ಸಹಕಾರದಿಂದ ಪ್ರಾರಂಭವಾಗಿರುವ ಈ ಭವನದ ಕಾಮಗಾರಿ ಮುಗಿದು ವರ್ಷಗಳೇ ಉರುಳಿ ಹೋಗಿದೆ. ಎಂದಿಗೂ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಇದು ಕೇವಲ ಸರ್ಕಾರದ ಹಣ ಪೋಲು ಮಾಡೋದಕ್ಕೆ, ತೋರಿಕೆಗೆ ಮಾತ್ರ ನಿರ್ಮಾಣವಾಯ್ತಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಕುರಿತು ಸ್ಥಳೀಯ ಕಂಪ್ಲಿ ಶಾಸಕರು ಮೌನಕ್ಕೆ ಶರಣಾಗಿರೋದು ಯಾಕೆ ಎಂಬ ಆಕ್ರೋಶವೂ ಕೇಳಿ ಬರ್ತಿದೆ. 18-19 ಸಾಲಿನಲ್ಲಿ ಸಮುದಾಯ ಭವನ ಅಂಗವಿಕಲರಿಗೆ ಲಕ್ಷ್ಮೀ ಲೇಔಟ್ನಲ್ಲಿ ಮಂಜೂರಾಗ್ತಾ ಇದೆ. ಆದ ಕಾರಣ ಕಟ್ಟಡದ ಮೇಲೆ 2-3 ವರ್ಷದಿಂದ ನಾವು ಪುರಸಭೆಗೆ ತಿರುಗಾಡಿದ್ರೆ ನಿಮಗೆ ಅನುದಾನ ಇನ್ನೂ ಬಂದಿಲ್ಲಪ್ಪ, 5% ಅನುದಾನದಲ್ಲಿ ನಾವು ಮಾಡಿಕೊಡ್ತೀವಿ ಅಂಥೇಳಿ ಪುರಸಭೆ ಅಧ್ಯಕ್ಷರು, ಪುರಸಭೆ ಸದಸ್ಯರಿಗೂ ಹೇಳಿದ್ದಾರೆ. ಆದರೆ ಇನ್ನು ಈ ರೀತಿಯಿಂದ ಅಂಗವಿಕಲರಿಗೆ ಸಂಘದಿಂದ ಅಂಗವಿಕಲರ ಅಧ್ಯಕ್ಷರು ಇಸ್ಮಾಯಿಲ್ ನಾನು ಮಾತಾಡೋದು, ಈ ಇನ್ನೂ ಥರದ ಸೌಲಭ್ಯಗಳು ಆಗಿಲ್ಲ.
ಭವನ ನಿರ್ಮಾಣವಾಗಿ ಹಲವಾರು ವರ್ಷಗಳಾಗಿರೋದ್ರಿಂದ ಸುತ್ತಲೂ ಗಿಡ ಗಂಟೆ ಬೆಳೆದು ಕಸದ ರಾಶಿಯೇ ತುಂಬಿ ಹೋಗಿದೆ. ಮತ್ತೊಂದು ಕಡೆ ಸುತ್ತಲೂ ರಕ್ಷಣಾ ಗೋಡೆ ಕಾಂಪೌಂಡ್ ಇಲ್ಲದೆ ಇರೋದ್ರಿಂದ ಇದು ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿದೆ. ಎಲ್ಲೆಂದರಲ್ಲಿ ಕುಡಿದು ಬಿಸಾಡಿದ ಮದ್ಯದ ಬಾಟಲಿಗಳು ಮತ್ತು ಮನೆಯ ಕಸ ಸುರಿಯುವ ತಾಣವಾಗಿ ಇಡೀ ಆವರಣ ಕಂಗೊಳಿಸ್ತಿದೆ. ಕಟ್ಟಡಕ್ಕೆ ಕಲ್ಪಿಸಲಾಗಿದ್ದ ವಿದ್ಯುತ್ ಕನೆಕ್ಷನ್ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು, ಮಳೆಯ ನೀರು ಕೊಠಡಿಯೊಳಗೆ ನುಗ್ಗಿ ಇಡೀ ಕಟ್ಟಡ ಜೇಡರ ಬಲೆ ಹಿಡಿದು ನಾರ್ತಿದೆ. ವಿಶೇಷ ಚೇತನರ ಬಾಳಿಗೆ ಬೆಳಕಾಗಬೇಕಿದ್ದ ಭವನ ಈಗ ಕತ್ತಲ ಕೋಣೆಯಂತಾಗಿದೆ. ಅಂಗವಿಕಲರ ಭವನವನ್ನು ವಿಕಲಚೇತನ 5% ಒಂದು ಭವನ ನಿರ್ಮಾಣ ಹಂತವಾಗಿ ಭವನ ನಿರ್ಮಾಣ ಮಾಡುತ್ತೀವಿ. ಆ ಭವನ ಇದುವರೆಗೆ ಉದ್ಘಾಟನೆ ಆಗಿರೋದಿಲ್ಲ. ಯಾಕಂದರೆ ಅದರಲ್ಲಿ ಮೂಲಭೂತ ಸೌಕರ್ಯ ಇರದೇ ಇರೋದ್ರಿಂದ ಮೊನ್ನೆ ಶಾಸಕರಲ್ಲಿ ಅವರು ಕೇಳಿಕೊಂಡಿದ್ದು ಅವರು ಶೀಘ್ರದಲ್ಲೇ ಅದಕ್ಕೆ ಒಂದು ಉದ್ಘಾಟನೆ ಮಾಡಲು ಸೂಚಿಸುತ್ತಾರೆ. ತದನಂತರ ಅದು ಉದ್ಘಾಟನೆ ಆದಮೇಲೆ ಅದಕ್ಕೆ ಸೂಕ್ತವಾದ ಒಂದು ಪೀಠೋಪಕರಣಗಳು ಮತ್ತು ಮೂಲಭೂತ ಸೌಕರ್ಯ ಒದಗಿಸಿಕೊಂಡು ಅಂಗವಿಕಲರ ಇದಕ್ಕೆ ಹಸ್ತಾಂತರ ಮಾಡಬೇಕು. ಅದೇನೇ ಇರಲಿ, ಕಷ್ಟಪಟ್ಟು ದುಡಿದು ಜನಸಾಮಾನ್ಯರ ತೆರಿಗೆ ಹಣ ಮತ್ತು ಸರ್ಕಾರದ ಅನುದಾನ ಸದುಪಯೋಗ ಪಡಿಸಿಕೊಳ್ಳಬೇಕಾದದ್ದು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಕರ್ತವ್ಯ. ಸ್ಥಳೀಯ ಶಾಸಕರು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಇನ್ನು ಮುಂದೆಯಾದರೂ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಭವನವನ್ನ ಉದ್ಘಾಟನೆ ಮಾಡಬೇಕು. ಆ ಮೂಲಕ ನೊಂದಿರುವ ಅಂಗವಿಕಲರ ಸದುಪಯೋಗಕ್ಕೆ ಈ ಕಟ್ಟಡ ಬಳಕೆಯಾಗುವಂತೆ ಮಾಡಲಿ ಅನ್ನೋದು ಫ್ರೀಡಂ ಟಿವಿಯ ಆಶಯವಾಗಿದೆ. ವಿಶೇಷ ಚೇತನರಿಗಾಗಿ ಕಟ್ಟಿದ ಭವನ ಉದ್ಘಾಟನೆ ಕಾಣದೆ ಈ ರೀತಿ ಹಾಳಾಗ್ತಾ ಇರೋದು ನಿಜಕ್ಕೂ ದುರಂತ. ಇನ್ನಾದರೂ ಸಂಬಂಧಪಟ್ಟ ಸಚಿವರು, ಬಳ್ಳಾರಿ ಜಿಲ್ಲಾಡಳಿತ ಕಂಪ್ಲಿಯ ಈ ಭವನಕ್ಕೆ ಮುಕ್ತಿ ಕೊಡಿಸತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇಲ್ಲದೆ ಹೋದ್ರೆ ಫ್ರೀಡಂ ಟಿವಿ ಇಂತಹ ವೈಫಲ್ಯಗಳ ವಿರುದ್ಧ ಧ್ವನಿ ಎತ್ತುತ್ತಲೇ ಇರುತ್ತೆ. ಚನ್ನಕೇಶವ ಕಂಪ್ಲಿ, ಫ್ರೀಡಂ ಟಿವಿ, ಬಳ್ಳಾರಿ. ಶಾಸಕರ ಅನುದಾನದಲ್ಲಿ ಬಿಡುಗಡೆಗೊಂಡಿರ್ತಕ್ಕಂತಹ ಈ ಒಂದು ಅನುದಾನ, ಆ ಅನುದಾನದ ಭಾಗವಾಗಿ ತಲೆ ಎತ್ತಿರುವಂತಹ ಈ ಕಟ್ಟಡದ ಒಳಗೆ ಅಲ್ಲಿನ ಅಂಗವಿಕಲರು ಇದರ ಅನುಕೂಲಗಳನ್ನು ಪಡಿಬೇಕು. ಸಾಂವಿಧಾನಿಕವಾಗಿ ಸರ್ಕಾರದ ಹಣ, ಆ ಹಣದ ಮುಖಾಂತರವಾಗಿ ತಲೆ ಎತ್ತಿರುವ ಕಟ್ಟಡ ಈವರೆಗೂ ಉಪಯೋಗ ಶೂನ್ಯ ಅನ್ನೋದಾದರೆ ಇದು ನಿಜಕ್ಕೂ ಅವಮಾನ ಅಲ್ವೇನ್ರಿ? ಇದು ಅಲ್ಲಿನ ಶಾಸಕರು ಉತ್ತರ ಕೊಡಬೇಕಿದಕ್ಕೆ. ಈಗಾಗಲೇ ಅಂಗವಿಕಲರ ಸಮಿತಿಯ ಸದಸ್ಯರು ಇಸ್ಮಾಯಿಲ್ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾವು ಅದರ ಫಲಾನುಭವಿಗಳಾಗಬೇಕಾಗಿತ್ತು, ಕರ್ಮಕ್ಕೆ ನಾವು ಈವರೆಗೂ ಕೂಡ ಅದರ ಅನುಕೂಲಗಳನ್ನು ಪಡೆಯೋದಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ಈ ಇನಾಗ್ರೇಟ್, ಈ ಉದ್ಘಾಟನೆ ಮಾಡೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ? ಅದ್ರ ಸುತ್ತಲೂ ಕೂಡ ಅದೇನು ಹುಲ್ಲೆಲ್ಲ ಬೆಳಕೊಂಡು ಪಾಳು ಬಿದ್ದಿದೆ ಆ ಕಟ್ಟಡ. ಇನ್ನು ಒಳಗೆ ರಾತ್ರಿ ಹೊತ್ತು ಅನೈತಿಕ ಚಟುವಟಿಕೆಯೂ ಕೂಡ ಆಗೋದಕ್ಕೆ ಸಾಧ್ಯತೆಗಳಿದ್ದಾವೆ. ಇನ್ನು ಇದೇ ವಿಚಾರದಲ್ಲಿ ಮಾತನಾಡೋದಕ್ಕೆ ಇಸ್ಮಾಯಿಲ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಏನೋ ಸರ್ಕಾರ ಅಂಗವಿಕಲರ ಭವನ ಅಂತೇಳಿ ನಿರ್ಮಾಣ ಮಾಡಿಕೊಟ್ಟಿದೆ, ನಿಮಗೂ ಕೂಡ ಆ ಭಾಗದ ಇರತಕ್ಕಂತಹ ಸಮುದಾಯಕ್ಕೆ ಒಂದು ಸಂತೋಷ. ಆದರೆ ಉದ್ಘಾಟನೆ ಮಾಡೋದಕ್ಕೆ ಯಾಕೆ ವಿಳಂಬ? ನೀವು ಸಂಬಂಧಪಟ್ಟವರ ಗಮನಕ್ಕೆ ತರೋ ಪ್ರಯತ್ನಗಳನ್ನ ಮಾಡಲಿಲ್ವಾ? ಮಾಡಿ ಸರ್, ಮಾಡಿ ಮುಖ್ಯಾಧಿಕಾರಿಗಳಿಗೆ ಮಾಡಿ ಸರ್. ಓಕೆ, ಮುಖ್ಯಾಧಿಕಾರಿಗಳಿಗೆ ಮಾಡಿ. ಸೊ ಈಗ ನೀವು ಒಂದಷ್ಟು ಅಂದ್ರೆ ಸಮಾನ ಮನಸ್ಕರು ಸೇರಿ ಪ್ರತಿಭಟಿಸುವಂತಹದ್ದು ಯಾಕೆ, ನೀವು ಉದ್ಘಾಟನೆ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ? ಸರಿ, ಅವರು ಅನುದಾನ, ನಿಮ್ಮ ಅನುದಾನ ಬರ್ಲಪ್ಪ 5% ನಲ್ಲಿ ನಾವು ಮಾಡ್ತೀವಿ ಅಂತೇಳಿ ಹೇಳಕತ್ತಾರ. ಇವರು ಇದೇ ವಿಚಾರ ಹೇಳಕತ್ತಾರ ಮುಖ್ಯಾಧಿಕಾರಿಗಳು ಸರ್. ಸೊ ಈಗ ಆ ಭಾಗದಲ್ಲಿ ಎಷ್ಟು ಅಂಗವಿಕಲರು ಇದ್ದಾರೆ, ಅಂದ್ರೆ ವಿಶೇಷ ಚೇತನರು? ಈ ಭಾಗದಲ್ಲಿ 400 ಚಿಲ್ಡ್ರನ್ ಇದಾರೆ ಸರ್. 400 ಚಿಲ್ಡ್ರನ್. ಆಮೇಲೆ ಈ ಕಟ್ಟಡದ ತಾತ್ಪರ್ಯ ಏನಾಗಿತ್ತು ಸರ್? ಅಂದ್ರೆ ಈ ಭವನದ ಉದ್ದೇಶ ಏನಾಗಿತ್ತು? ಭವನದ ಉದ್ದೇಶ ಏನಿಲ್ಲ ಸರ್, ನಾವು 5% ಅನುದಾನದಲ್ಲಿ ನಾವು ಕಟ್ಟಿಕೊಡ್ತೀವಿ ಅಂತೇಳಿ ಮುಖ್ಯಾಧಿಕಾರಿಗಳು ಹೇಳ್ತಾರೆ ಸರ್, ಅಷ್ಟೇ. ನಾವು ಮಾಡ್ತೀವಿ 18-19 ಸ್ಟಾರ್ಟ್ ಆಗಿತ್ತು ಸರ್.
ಓಕೆ ಸರ್, ಈಗ ಕಟ್ಟಡವನ್ನು ನಾನು ಗಮನಿಸ್ತಾ ಇದ್ದೆ, ಸುತ್ತಲೂ ಕೂಡ ಹುಲ್ಲು ಬೆಳ್ಕೊಂಡಿದ್ದಾವೆ. ಇನ್ನು ಆ ಭಾಗದಲ್ಲಿ ರಾತ್ರಿ ಹೊತ್ತು ಕೂಡ ಕೆಲ ಅಪಪೋಲಿಗಳಿಗಿದು ಅನೈತಿಕ ಚಟುವಟಿಕೆ ಮಾಡೋದಕ್ಕೆ ತಾಣ ಆಗ್ಲಾರ್ದೇನು? ಹೌದು ಸರ್, ಹೌದು ಸರ್, ಆಯ್ತು ಸರ್. ನಿಮ್ ಗಮನಕ್ಕೆ ಏನಾದ್ರೂ ಬಂದಿದ್ಯಾ ಸುತ್ತಮುತ್ತಲಿನ ಯಾರಾದ್ರೂ ಅನಾಗರಿಕರು ಬಂದು ಕೂತ್ಕೊಳ್ಳುವಂತಹದ್ದು, ಮದ್ಯ ಸೇವನೆ ಮಾಡುವಂತಹದ್ದು? ಸರ್ ಇವಾಗ ನಾವು ರಾತ್ರಿ ಅಂತಂದು ಹೋಗೋದಲ್ಲ ಸರ್, ಅಲ್ಲ ನಡೀತಾವ ಸರ್, ಅಂತವೆಲ್ಲ ನಡೀತಾವ ಸರ್. ಇವಾಗ ಅದು ಸಮುದಾಯ ಭವನ ಯಾರಿಂದ ಏನ್ ಮಾಡಿಲ್ಲಪ್ಪ ಅಂದ್ರೆ ಅಂತವೆಲ್ಲ ಅನಿವಾರ್ಯ ಸರ್ ನಡೆಯೋದು. ಯಾರು ಇಸ್ಮಾಯಿಲ್ ಅವರ ಈಗ ನಿಮ್ಮ MLA ಆ ಭಾಗದ್ದು? ನಮ್ ಗಣೇಶ್ ಸರ್, GN ಗಣೇಶ್. ಅವ್ರ ಗಮನಕ್ಕೆ ತರೋ ಪ್ರಯತ್ನಗಳಾಗಿತ್ತಾ? ಇಲ್ಲ ಸರ್, ಅವ್ರ ಗಮನಕ್ಕೆ ನಾವೇನು ಕೊಟ್ಟಿಲ್ಲ ಸರ್. ಅವ್ರ ಗಮನಕ್ಕೆ ಕೊಟ್ಟಿಲ್ಲ ಸರ್. ಅವ್ರು ಇಲ್ಲೇ ಮುಖ್ಯಾಧಿಕಾರಿಗಳು. ಕೊನೆದಾಗಿ ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ನಮ್ಮ ಅನುದಾನದಲ್ಲಿ ಹಾಗೂ ಇಲ್ಲಪ್ಪ ಅಂದ್ರೆ ನಮ್ಮ ಶಾಸಕ ಅನುದಾನದಲ್ಲಿ ಏನಾಗಲಿ ಉದ್ಘಾಟನೆ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಇಸ್ಮಾಯಿಲ್. ನೋಡಿ, ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಇಸ್ಮಾಯಿಲ್ ಮಾತನಾಡ್ತಾ ಇದ್ರು. ಈ ಭಾಗದಲ್ಲಿ 400ಕ್ಕೂ ಹೆಚ್ಚು ಅಂಗವಿಕಲರಿದ್ದಾರೆ. ಈ ಭವನದ ಉದ್ದೇಶ ಏನು ಅಂತ ಕೇಳಿದೆ. ಈ ಭವನದ ಉದ್ದೇಶ ಆ ಅಂಗವಿಕಲರಿಗೆ ಒಂದು ತರಹದ ನೆರವಾಗಲಿ, ಅವರ ಸಭೆಗಳು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿದ್ರೆ ಇದೇ ಭವನದಲ್ಲಿ ಅವರು ಉಪಯೋಗಿಸ್ಕೋಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಕಟ್ಟಿರತಕ್ಕಂಥ ಭವನ ಇದು. ಆದರೆ ಅಂಗವಿಕಲರು ಬಿಡಿ, ನಾಯಿ ಕೂಡ ಇಲ್ಲ ಅಲ್ಲಿ, ಪಾಳು ಬಿದ್ದಿದೆ. ಸರ್ಕಾರ ನೋಡಿ, ಈ ಸಾರ್ವಜನಿಕರ ದುಡ್ಡನ್ನು ಈ ರೀತಿ ಪೋಲ್ ಮಾಡೋದು ಕೂಡ ಅಪರಾಧ. ಯಾವ ಕಾರಣಕ್ಕೋಸ್ಕರ ನಿಂತಿದೆ ಅನ್ನುವಂಥದ್ದು ಗೊತ್ತಾಗಬೇಕಲ್ಲ. ಅನುದಾನ ಕಂಪ್ಲೀಟ್ ಆಗಲಿಲ್ಲ, ಅದು ಶಾಸಕರ ಅನುದಾನವೋ ಗೊತ್ತಾಗಬೇಕು. ಸೊ ಯಾಕೆ ಈ ಉದ್ಘಾಟನೆ ವಿಳಂಬ? ಯಾಕೆ? ಇನ್ನೇನಾದರೂ ಅನುದಾನ ಪರಿಪೂರ್ಣವಾಗಿ ಬಂದಿದ್ರೂ ಉದ್ಘಾಟನೆ ಆಗದಲೇ ಇದ್ದರೆ ಲೋಕಾಯುಕ್ತರು ಕಂಪ್ಲೇಂಟ್ ಕೊಡಬೇಕಾ ಆ ಭಾಗದವರು? ಅಲ್ಲೇನೋ ಭ್ರಷ್ಟಾಚಾರ ನಡೆದಿದೆಯಾ ಅನ್ನುವಂತಹ ವಿಚಾರದ ಬಗ್ಗೆ ಲೋಕಾಯುಕ್ತರಿಗೆ ದೂರು ಕೊಡಬೇಕು. ಕಾರಣ ಅನುದಾನ ಕಂಪ್ಲೀಟ್ ಆಗಿ ಬಂದಿರ್ತವೆ, ಕೆಲವೊಮ್ಮೆ ಅದನ್ನು ಕಾಮಗಾರಿನ ಪೂರ್ಣಗೊಳಿಸೋದಕ್ಕಲ್ಲ ಒಂದಷ್ಟು ಜನ ಸ್ವಲ್ಪ ಲೆಕ್ಕಾಚಾರ ಹಾಕ್ತಾರೆ. ಅದು ಯಾಕೆ ಏನು ಅನ್ನುವಂತಹದ್ದು ಲೋಕಾಯುಕ್ತರು ತನಿಖೆ ಮಾಡಬೇಕು. ಸೊ ಪುರಸಭೆ ಕಾರ್ಯಾಲಯ ಕಂಪ್ಲಿ, ಆ ಕಂಪ್ಲಿಯಲ್ಲಿ ಅಂಗವಿಕಲರ ಭವನ ಅಂಥೇಳಿ ಸರ್ಕಾರ ನಿರ್ಮಾಣ ಮಾಡ್ತು. ಆದರೆ ನಿರ್ಮಾಣ ಮಾಡಿ ಬೀಗ ಹಾಕ್ಕೊಂಡು ಹೋದವರು ಈವರೆಗೂ ಅಡ್ರೆಸ್ ಇಲ್ಲ, ಉದ್ಘಾಟನೆನೂ ನಡೆದಿಲ್ಲ. ಆ ಭಾಗದ ಸ್ಥಳೀಯರಿಗೊಂದು ಭಯ, ಈ ತರಹದ್ದೊಂದು ಭವನ ಕಟ್ಟಿ ಸಂಜೆ 8 ಆದ ನಂತರ ಅನೈತಿಕ ಚಟುವಟಿಕೆಗಳಿಗೂ ಕೂಡ ಇದು ಕಾರಣ ಆಗಬಹುದು. ಸರ್ಕಾರದ ಕಟ್ಟಡದ ಸುತ್ತಮುತ್ತ ಬಿಯರ್ ಬಾಟಲ್ಗಳು, ಮದ್ಯದ ಬಾಟಲ್ಗಳು, ಕಾಂಡಮ್ಗಳು, ಅನೈತಿಕ ಚಟುವಟಿಕೆಗಳಿಗೂ ಕೂಡ ಇದು ಕಾರಣ ಆಗಬಹುದು. ಇಸ್ಮಾಯಿಲ್ ಅವರೇ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕೆಲವೊಮ್ಮೆ ಅನಾಗರಿಕರು ಬಂದು ಕೂತ್ಕೋತಾರೆ, ಮದ್ಯ ಸೇವನೆ ಮಾಡ್ತಾರೆ. ಸರ್ಕಾರದ ಹಣ ಈ ರೀತಿ ಪೋಲಾಗ್ತಾ ಇರೋದು ನಿಜಕ್ಕೂ ಕೂಡ ಅತ್ಯಂತ ದುರಂತ. ಇದು 400ಕ್ಕೂ ಹೆಚ್ಚು ಅಂಗವಿಕಲರಿರ್ತಕ್ಕಂತಹ ಆ ಭಾಗದಲ್ಲಿ ಈ ತರಹದ್ದೊಂದು ಭವನ ಅತ್ಯವಶ್ಯಕ ಮಾತ್ರವಲ್ಲ, ಅನಿವಾರ್ಯವೂ ಕೂಡ ಹೌದು. ವಿಶೇಷ ಚೇತನರ ಅನುಕೂಲಕ್ಕಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಡಗಳನ್ನಂತೂ ನಿರ್ಮಿಸ್ತಾ ಇದೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಅವು ಹೇಗೆ ಧೂಳು ಹಿಡಿತಾ ಇದೆ ಅನ್ನೋದಕ್ಕೆ ಗಣಿ ಜಿಲ್ಲೆ ಈ ಬಳ್ಳಾರಿನೇ ಮತ್ತೊಂದು ಸಾಕ್ಷಿ. ಇನ್ನು ಕಂಪ್ಲಿ ಪಟ್ಟಣದಲ್ಲಿ ಅಂಗವಿಕಲರ ಸಮಸ್ಯೆಗಳ ಕುರಿತು ಒಂದು ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ನಿರ್ಮಿಸಲಾಗಿದ್ದಂಥ ಭವನ ಈಗ ಉದ್ಘಾಟನೆಯ ಭಾಗ್ಯವೇ ಇಲ್ಲದೆ ಪಾಳು ಬಿದ್ದಿರೋದು ನಿಜಕ್ಕೂ ಕೂಡ. ಈ ಬಗ್ಗೆ ಮಾತನಾಡೋದಕ್ಕೆ ಮಲ್ಲಿಕಾರ್ಜುನ್, ಪುರಸಭೆ ಮುಖ್ಯಾಧಿಕಾರಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ಕಂಪ್ಲಿಯಲ್ಲೊಂದು ಅಂಗವಿಕಲರ ಭವನ ಇದೆ, ನಿಮ್ಮ ಗಮನದಲ್ಲಿದೆಯಾ ಸರ್? ಇದೆ ಸರ್, ಗಮನದಲ್ಲಿದೆ. ಆ ಭಾಗದಲ್ಲಿ 400ಕ್ಕೂ ಹೆಚ್ಚು ಅಂಗವಿಕಲರು ಇದಾರಂತೆ. ಕಟ್ಟಡದ ಕಾಮಗಾರಿ ಪೂರ್ಣಗೊಂಡಿದೆಯಾ? ಮತ್ತೆ ಇದರ ಇನಾಗ್ರೇಷನ್, ಇದರ ಉದ್ಘಾಟನೆ ಯಾವಾಗ, ದಿನಾಂಕ ಆದ್ರೂ ಹೇಳ್ಬಿಡಿ ಸರ್. ಸರ್ ದಿನಾಂಕ ಇನ್ನು ನಿಗದಿಪಡಿಸಲಿ, ಅತಿ ಶೀಘ್ರದಲ್ಲಿ ಅದು ಓಪನ್ ಮಾಡ್ತಾ. ಆಮೇಲೆ ಕೆಲವೊಂದು ಅದಕ್ಕೆ ಪೀಠೋಪಕರಣ ಅವಶ್ಯಕತೆ ಇದೆ ಸರ್. ಅದಕ್ಕೆ ನಾನೆಲ್ಲ ಅದರಲ್ಲಿ ಪೀಠೋಪಕರಣ ಇಟ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲೇ ಅವರೆಲ್ಲ ಕರೆಸಿ ಮೀಟಿಂಗ್ ಕೂಡ ಮಾತಾಡಿ ಸರ್, ಅಂಗವಿಕಲ ಎಲ್ಲರಿಗೆ ಅತಿ ಶೀಘ್ರದಲ್ಲಿ ಅದು ಪೀಠೋಪಕರಣ ಲಭಿಸಿ ಅದು ಶೀಘ್ರದಲ್ಲೇ ನಾನು ಓಪನಿಂಗ್ ಮಾಡಿ ಅವ್ರು ಹ್ಯಾಂಡ್ ಓವರ್ ಮಾಡ್ಬಿಡ್ತೀನಿ ಸರ್. ಸರ್, ಈಗ ಸ್ಥಳೀಯರು ನಮ್ಮ ಜೊತೆ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಕಟ್ಟಡ ಅಂತೂ ನಿರ್ಮಾಣ ಆಗಿದೆ, ಅದ್ರ ಸುತ್ತಮುತ್ತ ಅನೈತಿಕ ಚಟುವಟಿಕೆಗೂ ಕೂಡ ಅವಕಾಶ ಮಾಡಿಕೊಡ್ತಾ ಇದೆ ಆ ಕಟ್ಟಡ. ಕಾರಣ ಪಾಳು ಬಿದ್ದಿದೆ ಸರ್ ಅಲ್ಲಿ.
ಆ ಭಾಗದ ಅನಾಗರಿಕರು ಬಂದು ಮದ್ಯ ಸೇವನೆ ಮಾಡೋದು, ಸರ್ಕಾರದ ಕಟ್ಟಡ ಈ ರೂಪದಲ್ಲೆಲ್ಲ ಬಳಕೆ ಆಗ್ತಾ ಇದೆ ಅನ್ನೋದಾದ್ರೆ ಇದು ಒಂಥರದ ಆತಂಕ ಅಲ್ವಾ ಸರ್ ಇದು? ಇಲ್ಲ ಸರ್, ಅಲ್ಲಿ ಏನಾಗಿದೆ ಸರ್, ಮನೆಗಳಿದೆ ಸರ್, ನಮ್ದು ಕೂಡ ಮನೆ ಕೂಡ ಅಲ್ಲೇ ಇರೋದು. ಆ ಸರ್ ಏನಿಲ್ಲ ಅಂದ್ರೆ ಗಿಡ ಗಂಟೆಗಳು ಬೆಳೆದಿಲ್ಲ, ಲಾಸ್ಟ್ ಮಾಡ್ತಿದ್ದೆ ಬೆಳೆದಿದ್ದಾವೆ ಅಲ್ಲಿ, ಅದರಿಂದನೇ ನನ್ನ ಮನೆನೂ ಇದೆ. ಸೊ ಅಂತವೇನಿಲ್ಲ, ದಯವಿಟ್ಟು ಅಂತವೇನಿಲ್ಲ. ಸೊ ಅದೇ ನಾನು ಪರಿಶೀಲನೆ ಮಾಡಿ ನಾನು ಮತ್ತೆ ಸ್ವಚ್ಛ ಮಾಡಿಸಿ ನಾನು ಆದಷ್ಟು ಬೇಗ ಇದು ಕ್ರಮ ಕೈಗೊಳ್ತೀನಿ ಸರ್. ಈಗ ಮಲ್ಲಿಕಾರ್ಜುನ್ ಸರ್, ಈಗ ಈ ಭವನದ ಉದ್ದೇಶ ಏನು ಸರ್? ಈ ಭವನ ಯಾಕೋಸ್ಕರ ನಿರ್ಮಾಣ ಮಾಡ್ಲಾಗ್ತಾ ಇದೆ ಸರ್? ಈಗ ಅಂಗವಿಕಲರಿಗೆ ಅವ್ರೇನಾದ್ರು ಫಂಕ್ಷನ್ ಮಾಡ್ಲಿಕ್ಕೆ, ಆಮೇಲೆ ಅವ್ರದ್ದು ಏನಾದ್ರು ಮೀಟಿಂಗ್ ಮಾಡ್ಲಿಕ್ಕೆ, ಸಭೆಗಳು ಮಾಡ್ಲಿಕ್ಕೆ, ಕುಂದುಕೊರತೆಗಳಲ್ಲಿ ವಿಶೇಷ ಮಾಡ್ಲಿಕ್ಕೆ ಆ ರೀತಿ ಮಾಡಿ ಸರ್. ಅವ್ರೇನಾದ್ರು ಟ್ರೈನಿಂಗ್ ಕೊಡ್ಲಿಕ್ಕೆ ಅಂಗವಿಕಲರಿಗೆ. 400ಕ್ಕೂ ಹೆಚ್ಚು ಅಂಗವಿಕಲರಿಗೆ ತಮ್ಮ ತಮ್ಮ ಪಾಪ ಅಹವಾಲುಗಳನ್ನು ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕು ಅಂತ. ವೇದಿಕೆ ಅದಕ್ಕೆ ಅದು ಸರ್. ಸರ್ ಈಗ ಕಟ್ಟಡ ನಿರ್ಮಾಣ ಆಗಿ ಎಷ್ಟು ತಿಂಗಳು ಕಳೀತು ಸರ್? ಈಗ 4 ವರ್ಷ ಕಳೆದಿದೆ ಅನ್ನೋ ಮಾಹಿತಿ ಇದೆ. ಇಲ್ಲ, 2 ವರ್ಷ ಆಯ್ತು. 2 ವರ್ಷ ಆಗಿದೆ ಸರ್, ಆಗಿದೆ ಸರ್. ಅಲ್ಲ ಸರ್, 2 ವರ್ಷದವರೆಗೂ ಕೆಲವೊಂದು ಕಾಮಾಗದು, ಕೆಲವೊಂದು ಪೀಠೋಪಗಳು ಇದ್ದಿಲ್ಲ ಸರ್ ಅದಕ್ಕೆ. ಆ ನಾನು ಬಂದು 1 ವರ್ಷ ಆಯ್ತು. ನಾನು ಅವರೆಲ್ಲ ಮೀಟಿಂಗ್ ತಗೊಂಡಿದ್ದೆ ಲಾಸ್ಟ್ ಟೈಮ್ ಎಲ್ಲರಿಗೆ. ಜಿಲ್ಲಾ ಇವರೆಲ್ಲ ಬಂದಿದ್ರು, ಅಂಗವಿಕಲರಿಂದ ಅಧ್ಯಕ್ಷರೆಲ್ಲರೂ ತಿಳಿಸೆಲ್ಲ ಹೇಳಿದೆ. ಸೊ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅವ್ರಿಗೆ ಒಂದು ಆಶ್ವಾಸನೆ ಕೊಟ್ಟೆ ಸರ್. ಸೊ ಅದ್ರಲ್ಲೆಲ್ಲ ಒಂದು ಗ್ರಾಂಟ್ ಇಟ್ಕೊಂಡಿದ್ದೀನಿ, 5% ಸೊ ಮಾಡಿಸ್ಕೊಂಡು ಶೀಘ್ರದಲ್ಲೇ ನಾನು ಮಾಡ್ಕೊಡ್ತೀನಿ ಸರ್, ಪ್ಲೀಸ್. ನಿರ್ಲಕ್ಷ್ಯ ಬೇಡ ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ನೇತೃತ್ವದಲ್ಲೇ ನಡೀಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಅಲ್ಲಿನ ಪುರಸಭೆಯ ಮುಖ್ಯಾಧಿಕಾರಿಗಳು ಮಾತನಾಡ್ತಾ ಇದ್ರು, ನಾನು ಈ ಕೂಡಲೇ ಕ್ರಮ ತೆಗೆದುಕೊಳ್ತೀನಿ, ನಾನು ಬಂದು 1 ವರ್ಷ ಆಯಿತು, 4 ವರ್ಷ ಏನಾಗಲಿಲ್ಲ, ಕಟ್ಟಡ ನಿರ್ಮಾಣ ಆಗಿ 2 ವರ್ಷ ಏನೋ ಕಳೀತು, ಆದರೆ ಅಲ್ಲಿ ಪೀಠೋಪಕರಣಗಳು ಬಂದಿಲ್ಲ. ಪೀಠೋಪಕರಣ ಏನು ಜಪಾನು ಜರ್ಮನಿಯಿಂದ ಕಾಯ್ಕೊಂಡು ಕೂತಿದ್ದೀರೇನು? ಪೀಣ್ಯ ಆಗೋದ್ರೆ ಸಾವಿರಾರು ಕಂಪನಿಗಳ ಸಾವಿರಾರು ಪೀಠೋಪಕರಣಗಳು ಸಿಗ್ತವೆ. ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಅವ್ರ ಜೊತೆ ಹೇಳ್ತಾ ಇದ್ದೆ, ನಿಮ್ಮ ನೇತೃತ್ವದಲ್ಲೇ ಒಂದು ಕ್ರಮ ಆಗಲಿ ಇನ್ಸ್ಟಂಟ್ ಆಗಿ. ಸೊ ನಾನು ಕೂಡ ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸಿಗೆ ಜನ ಇವತ್ತು ದೂರನ್ನು ಕೊಟ್ಟಿರುವಂತಹದ್ದು. ನಾವು ಇದನ್ನು ವಿಸ್ತೃತವಾಗಿ ಬ್ರೇಕ್ ಮಾಡ್ತಾ ಇದ್ದೀವಿ. ಆ ಭಾಗದಲ್ಲಿ 400ಕ್ಕೂ ಹೆಚ್ಚು ಪಾಪ ಅಂಗವಿಕಲರು ಬದುಕುವಂತಹ ಪ್ರದೇಶ ಅದು. ಆ ಪ್ರದೇಶದಲ್ಲಿ ಅಂಗವಿಕಲರಿಗೂ ಒಂದಷ್ಟು ಬೇಡಿಕೆಗಳಿರ್ತಾವೆ, ಅವರಿಗೂ ಒಂದಷ್ಟು ಪ್ರತ್ಯಕ್ಷ ಪರೋಕ್ಷ ಸಮಸ್ಯೆಗಳಿರ್ತಾವೆ, ಅವರಲ್ಲೂ ಒಂದಷ್ಟು ಅಹವಾಲುಗಳಿರ್ತಾವೆ. ಅದನ್ನು ಮಂಡಿಸೋದಕ್ಕೊಂದು ವೇದಿಕೆ ಬೇಕು ಅಂತ ಹೇಳಿ ಸರ್ಕಾರದ ಮುಂದಿಟ್ಟಾಗ ಸರ್ಕಾರ ಕಂಡುಕೊಂಡಂತಹ ಆ ಮಾರ್ಗ ಏನು ಅಂತ ಕೇಳಿದ್ರೆ ಒಂದು ಸಮುದಾಯ ಭವನ, ಅಂಗವಿಕಲರಿಗೋಸ್ಕರನೇ ಒಂದು ಭವನ. ಆ ಭವನದ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡಿದೆ, ಆದರೆ ಅಲ್ಲಿ ಕರೆಂಟ್ ವೈರಿಂಗು, ಇನ್ನು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇದ್ದಾವೆ. ಫ್ರೀಡಮ್ ಟಿವಿಯ ನೋಡಿ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ, ಆ ಸಮುದಾಯ ಭವನದ ಒಳಗಿರ್ತಕ್ಕಂಥ ಪೀಠೋಪಕರಣಗಳು ಒಂದಷ್ಟು ಮೂಲಭೂತವಾಗಿ ಐಟಮ್ಗಳು ಬಂದಿದ್ದಾವೆ, ಇನ್ನೂ ಒಂದಷ್ಟು ಬರಬೇಕು. ಸೊ ಈ ಕಾಮಗಾರಿ ಮುಗಿದು ಇಷ್ಟು ವರ್ಷ ಕಳೆದರೂ ಕೂಡ ಯಾಕೆ ಪೂರ್ಣಗೊಂಡಿಲ್ಲ? ನಿಜಕ್ಕೂ ಅಲ್ಲಿನ ಅಂಗವಿಕಲರಿಗೂ ಕೂಡ ಒಂಥರದ ಬೇಸರದ ಸಂಗತಿ ಇದು. ನಮಗೊಂದು ವೇದಿಕೆ ಎಲ್ಲ ರೂಪದಲ್ಲೂ ತಯಾರಾಗಿದೆ, ಅದ್ರ ಒಳಗೆ ಕೂತ್ಕೊಳ್ಳೋಕೆ ಅವಕಾಶ ಇಲ್ವಲ್ಲ, ಯಾವಾಗ ಉದ್ಘಾಟನೆ ಮಾಡುತ್ತೋ ಈ ಸರ್ಕಾರ ಕಾಯ್ಕೊಂಡು ಕೂತಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಅವರು ಅಲ್ಲಿನ ಅಧಿಕಾರಿ ಮಾತನಾಡ್ತಾ ಇದ್ರು, ನಾನು ಬಂದು 1 ವರ್ಷ ಆಯಿತು, ಮುಗಿಸುವಂತಹ ಪ್ರಯತ್ನ ಮಾಡ್ತೀವಿ, ಅದಕ್ಕೆ ಇನ್ನೂ ಒಂದಷ್ಟು ಪೀಠೋಪಕರಣಗಳು ಬರಬೇಕು. ಪೀಠೋಪಕರಣಗಳು ಬರೋದಕ್ಕೆ 2-3 ವರ್ಷ ಬೇಕು ಅನ್ನೋದಾದರೆ ಅರ್ಥ ಆಗ್ತಾ ಇಲ್ಲ. ಸೊ ಇನ್ನಾದರೂ ಫ್ರೀಡಮ್ ಟಿವಿಯ ಕಂಪ್ಲೇಂಟ್ ಬಾಕ್ಸ್ ಬ್ರೇಕ್ ಆದ ನಂತರವಾದರೂ ಇನ್ಸ್ಟೆಂಟ್ ಆದಂತಹ ಕ್ರಮಗಳಾಗ್ತವ. 4 ವರ್ಷ ಕಳೆದರೂ ಅಧಿಕಾರಿಗಳಿಗೆ ಮಾತ್ರ ಜ್ಞಾನೋದಯ ಆಗಿಲ್ಲ. ಹಾಗಾದರೆ ಈ ಭವನ ಇನ್ನಾದರೂ ಕಂಪ್ಲೀಟ್ ಆಗ್ತವ? ಕಾದು ನೋಡಬೇಕು. ಸೊ ಕಂಪ್ಲಿ ಪಟ್ಟಣ ಪಂಚಾಯತಿಗೆ ನಿಜಕ್ಕೂ ಅವಮಾನ ಇದು. ವಿಶೇಷ ಚೇತನರ ಭವನಕ್ಕೆ ಉದ್ಘಾಟನೆಯ ಭಾಗ್ಯ ಕೊಡದಲೇ ಇರೋದು. ಕೋಟಿ ವೆಚ್ಚದ ಕಟ್ಟಡ ಈಗ ಕುಡುಕರ ಅಡ್ಡ ಆಗಿದೆ, ಪಾಳು ಬಂಗಲಿ ಅಂತಾಗಿದೆ ಅಂಗವಿಕಲರ ಭವನ. 4 ವರ್ಷಗಳ ಹಿಂದೆಯೇ ರೆಡಿಯಾಗಿದ್ದ ಕಟ್ಟಡ ಕಂಪ್ಲಿಯಲ್ಲಿ ಜನರ ತೆರಿಗೆ ಹಣ ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು. ಧೂಳು ಹಿಡಿತಾ ಇದೆ ಅಂಗವಿಕಲರ ಭವನ. ಅಂಗವಿಕಲರ ಬಾಳಿಗೆ ಬೆಳಗಾಗಬೇಕಿದ್ದಂತಹ ಭವನ ಈಗ ಕತ್ತಲ ಕೋಣೆಯಲ್ಲಿ ಸಿಲುಕಿದೆ. ಹೊಸಪೇಟೆ ಬೈಪಾಸ್ ರಸ್ತೆಯಲ್ಲಿರುವಂತಹ ಕಟ್ಟಡದಲ್ಲಿ ಎಲ್ಲೆಂದರಲ್ಲಿ ಮದ್ಯದ ಬಾಟಲ್ಗಳು, ನಿರೋಧಗಳು, ಸೊ ಅನೈತಿಕ ಚಟುವಟಿಕೆಗಳಿಗೂ ಕೂಡ ಇದು ತಾಣವಾಗಿ ಮಾರ್ಪಡ್ತಾ ಇದೆ. ಭವನ ನಿರ್ಮಾಣ ಸೂಪರ್, ಉದ್ಘಾಟನೆ ಆದರೆ ಇನ್ನೂ ಇನೋಗ್ರೇಷನ್ ಮಾತ್ರ ಶೂನ್ಯ. ಕಾಮಗಾರಿ ಮುಗಿದು 4 ವರ್ಷ ಕಳೆದರೂ ಕೂಡ ಉದ್ಘಾಟನೆ ಇಲ್ಲ. 4 ವರ್ಷದ ನಂತರವೂ ಕೂಡ ಉದ್ಘಾಟನೆಯ ಭಾಗ್ಯ ಸಿಕ್ಕಿಲ್ಲ. ಕಂಪ್ಲಿ ಶಾಸಕರೇ ಗಣೇಶ್ ಅಂತೆ ಹೇಳ್ತಾ ಇದ್ರು, ಅವರು ಕೂಡ ಗಮನ ಹರಿಸಬೇಕು. ಉದ್ಘಾಟನೆ ಕಾಣದಂತಹ ಭವನದ ವಿರುದ್ಧ ಫ್ರೀಡಮ್ ಟಿವಿ ಧ್ವನಿ ಎತ್ತುತ್ತಾ ಇದೆ. ಕಂಪ್ಲಿ ಅಂಗವಿಕಲರ ಭವನ ಉದ್ಘಾಟನೆ ಯಾವಾಗ ಅನ್ನೋ ಪ್ರಶ್ನೆಗಳು. ತೋರಿಕೆಗೆ ಮಾತ್ರ ಕೋಟ್ಯಾಂತರ ರೂಪಾಯಿ ಕಟ್ಟಡ ನಿರ್ಮಾಣನ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಜಿಲ್ಲಾಡಳಿತ?
ಕಂಪ್ಲಿಯ ವಿಶೇಷ ಚೇತನರ ಭವನಕ್ಕೆ ಸಿಗುತ್ತಾ ಮುಕ್ತಿ? ಆ ಭಾಗದ ಸಾಕಷ್ಟು ಜನ ಮಾತನಾಡಿದ್ದಾರೆ, ಸಾಕಷ್ಟು ಅಂಗವಿಕಲರು ಮಾತನಾಡಿದ್ದಾರೆ, ತಮ್ಮ ಕುಂದುಕೊರತೆಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ನಮಗೆ ಆದಷ್ಟು ಬೇಗ ಈ ಭವನ ನಿರ್ಮಾಣ ಆಗಲಿ. ಸೊ ಆ ಭಾಗದ ಜನ ಮಾತನಾಡಿರುವಂತಹದ್ದು ನೋಡ್ಕೊಂಡು ಬರೋಣ. ಸೊ ಹೊಸಪೇಟೆ ಬೈಪಾಸ್ ರಸ್ತೆಯಲ್ಲಿರ್ತಕ್ಕಂತಹ ಕಟ್ಟಡ, ಈ ಭಾಗದಲ್ಲಿ ಜನ ಕೂಡ ಮಾತನಾಡಿದ್ದಾರೆ. ಸೊ ಏನೇನು ಮಾತನಾಡಿದ್ದಾರೆ, ಅವರ ಸಮಸ್ಯೆಗಳು ಏನು ಹಂಚಿಕೊಂಡಿದ್ದಾರೆ? ಹಂತವಾಗಿ ಭವನ ನಿರ್ಮಾಣ ಮಾಡುತ್ತೀವಿ. ಆ ಭವನ ಇದುವರೆಗೆ ಅದು ಉದ್ಘಾಟನೆ ಆಗಿರೋದಿಲ್ಲ. ಯಾಕಂದರೆ ಅದರಲ್ಲಿ ಮೂಲಭೂತ ಸೌಕರ್ಯ ಇರದೇ ಇರೋದ್ರಿಂದ ಮೊನ್ನೆ ಶಾಸಕರಲ್ಲಿ ಅವರು ಬೇಡಿಕೊಂಡು ಕೇಳಿಕೊಂಡಿದ್ದು, ಅವರು ಶೀಘ್ರದಲ್ಲೇ ಅದಕ್ಕೆ ಒಂದು ಉದ್ಘಾಟನೆ ಮಾಡಲು ಸೂಚಿಸುತ್ತಾರೆ. ತದನಂತರ ಅದು ಉದ್ಘಾಟನೆ ಆದಮೇಲೆ ಅದಕ್ಕೆ ಸೂಕ್ತವಾದ ಒಂದು ಪೀಠೋಪಕರಣಗಳು ಮತ್ತು ಮೂಲಭೂತ ಸೌಕರ್ಯ ಒದಗಿಸಿಕೊಂಡು ಅಂಗವಿಕಲರ ಇದಕ್ಕೆ ಹಸ್ತಾಂತರ ಮಾಡಬೇಕು. ನನ್ನ ಗಮನಕ್ಕೆ ತಂದರೆ ನಾನು ಬಂದಮೇಲೆ ತುಂಬ ಮುತುವರ್ಜಿ ವಹಿಸ್ಕೊಂಡ ಮೇಲೆ ಅಂಗವಿಕಲರ ಲಾಸ್ಟ್ ಟೈಮ್ ಒಂದು ಕಂಪ್ನಿ ಪುರಸಭೆಯಲ್ಲೇ ಒಂದು ಮೀಟಿಂಗ್ ಮಾಡಿದ್ವಿ. ಅಂಗವಿಕಲರಿಗೆ ತಿಳಿಸಿದ್ದು ಒಂದು ಆಶ್ವಾಸನೆ ಕೊಟ್ಟಿದ್ದೆ, ನಮ್ಮದೊಂದು ಭವನ ಇದೆ, ಆ ಭವನಿಗೆ ಏನು ಬೇಕಾದ ಮೂಲಭೂತ ಸೌಕರ್ಯ ಕೊಟ್ಟು ನಿಮಗೆ ಹಸ್ತಾಂತರ ಮಾಡ್ತೀನಿ. ನಿಮ್ಮ ಏನಾದರೂ ಮೀಟಿಂಗ್ ಇದ್ದರೆ, ಏನಾದರೂ ಫಂಕ್ಷನ್ 18-19 ಸಾಲಿನಲ್ಲಿ ಸಮುದಾಯ ಭವನ ಅಂಗವಿಕಲರಿಗೆ ಲಕ್ಷ್ಮೀ ಲೇಔಟ್ನಲ್ಲಿ ಮಂಜೂರಾಗ್ತಾ ಇದೆ. ಆದ ಕಾರಣ ಕಟ್ಟಡದ ಮೇಲೆ 2-3 ವರ್ಷದಿಂದ ನಾವು ಪುರಸಭೆಗೆ ತಿರುಗಾಡಿದ್ರೆ ನಿಮಗೆ ಅನುದಾನ ಇನ್ನೂ ಬಂದಿಲ್ಲಪ್ಪ, 5% ಅನುದಾನದಲ್ಲಿ ನಾವು ಮಾಡಿಕೊಡ್ತೀವಿ ಅಂಥೇಳಿ ಪುರಸಭೆ ಅಧ್ಯಕ್ಷರು, ಪುರಸಭೆ ಸದಸ್ಯರಿಗೂ ಹೇಳಿದ್ದಾರೆ. ಆದರೆ ಇನ್ನು ಈ ರೀತಿಯಿಂದ ಅಂಗವಿಕಲರಿಗೆ ಸಂಘದಿಂದ ಅಂಗವಿಕಲರ ಅಧ್ಯಕ್ಷರು ಇಸ್ಮಾಯಿಲ್ ನಾನು ಮಾತಾಡೋದು, ಇನ್ನ ಥರದ ಸೌಲಭ್ಯಗಳು ಆಗಿಲ್ಲ. ಸೊ ಅಲ್ಲಿನ ಸ್ಥಳೀಯರು ಸಾಕಷ್ಟು ಸಮಸ್ಯೆಗಳನ್ನು ಹಂಚ್ಕೊಂಡ್ರು. ನಮ್ಮ ಭಾಗದಲ್ಲಿ 400ಕ್ಕೂ ಹೆಚ್ಚು ಅಂಗವಿಕಲರಿದ್ದಾರೆ. ಅವರಿಗೊಂದು ವಿಶೇಷವಾದಂತಹ ಭವನ ನಿರ್ಮಾಣಕ್ಕೆ ಅನೇಕ ವರ್ಷಗಳಿಂದಲೂ ಕೂಡ ಬೇಡಿಕೆಗಳಿತ್ತು. ಅವರದ್ದೇ ಆದಂತಹ ಅಹವಾಲುಗಳು, ಅವರದ್ದೇ ಆದಂತಹ ಪ್ರತ್ಯೇಕ ಸಮಸ್ಯೆಗಳನ್ನು ಹಂಚಿಕೊಳ್ಳೋದಕ್ಕೆ, ತೋಡಿಕೊಳ್ಳೋದಕ್ಕೆ ಒಂದು ವೇದಿಕೆ ಬೇಕು. ಸರ್ಕಾರದ ಮುಂದಿಟ್ವಿ, ಅದು ಶಾಸಕರ ಅನುದಾನದ ಅಡಿಯಲ್ಲಿ ಕೊಟ್ಟರೋ ಅಥವಾ ಸರ್ಕಾರ ಪ್ರತ್ಯೇಕವಾದಂಥ ಅನುದಾನವನ್ನು ಕೊಡ್ತೋ, ಸಮುದಾಯ ಭವನ ಅಂತೂ ಅರ್ಥಾತ್ ಅಂಗವಿಕಲರ ಭವನ ಅಂತೂ ಸ್ಯಾಂಕ್ಷನ್ ಆಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಕಾರ್ಯಗಳು ಕೂಡ ನಡೆಯಿತು. ಒಂದು ಭಾಗಶಃ ಪೂರ್ಣಗೊಂಡಿರ್ತಕ್ಕಂತಹ ಕಾಮಗಾರಿ, ಉದ್ಘಾಟನೆಗೆ ಅರ್ಹ ಆಗಿರ್ತಕ್ಕಂಥ ಕಟ್ಟಡ, ಆ ಕಟ್ಟಡ ಇವತ್ತು ಅನಾಥವಾಗಿ ಬಿದ್ದಿದೆ, ಬಳಕೆ ಶೂನ್ಯವಾಗಿದೆ, ಯಾರೂ ಬಳಸಿಕೊಳ್ತಾ ಇಲ್ಲ. ಸೊ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತಹ ಕಟ್ಟಡ ಇವತ್ತು ಅನುಕೂಲ ಶೂನ್ಯ, ಉಪಯೋಗ ಶೂನ್ಯ ಅನ್ನೋದಾದರೆ ಸರ್ಕಾರದ ಹಣ ಯಾಕೆ ಪೋಲಾಗಬೇಕು? ಜನರ ತೆರಿಗೆ ಹಣ ಅಲ್ವಾ ಅದು? ನೀವು ಅಂಗವಿಕಲರಿಗೋಸ್ಕರ ಕಟ್ಟಿರ್ತಕ್ಕಂತಹ ಕಟ್ಟಡವನ್ನು ಅವರಿಗೆ ಮೀಸಲಿಡಿ. ಅದನ್ನು ಪಾಳು ಬೀಳೋದಕ್ಕೆ ಅವಕಾಶ ಮಾಡಿಕೊಡೋದು ಯಾಕೆ? ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ ಅದು. ಅಪಪೋಲಿಗಳು ಬಂದು ಮದ್ಯ ಸೇವನೆ ಮಾಡ್ತಿದ್ದಾರೆ, ಬೇರೆ ಬೇರೆ ಚಟುವಟಿಕೆಗಳಿಗೂ ಕೂಡ ಅದು ಕೇಂದ್ರ ಸ್ಥಾನ ಆಗಬಹುದು. ಹಾಗಾಗಿ ಜಾಗೃತರಾಗಿರಿ. ಸಂಬಂಧಪಟ್ಟಂತಹ ನಾವು ಮಾತನಾಡ್ತಾ ಇದ್ದೀವಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳ ಜೊತೆ, ಅವರು ಕೂಡ ಪ್ರತ್ಯೇಕವಾದಂಥ ಗಮನ ಹರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಫ್ರೀಡಮ್ ಟಿವಿ ಇದು ಇಲ್ಲಿಗೆ ನಿಲ್ಲಿಸೋದಿಲ್ಲ, ನಿರಂತರವಾಗಿ ಇದರ ಫಾಲೋಅಪ್ಪಲ್ಲಿ ಇರ್ತದೆ. ಸೊ ಏನೇನಾಗುತ್ತೆ, ಏನೇನು ಮಾಡಬೇಕಾಗಿತ್ತು, ಏನೇನು ಮಾಡಿದ್ದಾರೆ, ಯಾಕೆ ಉದ್ಘಾಟನೆ ಆಗಿಲ್ಲ, ಯಾರನ್ನು ವೆಯ್ಟಿಂಗ್ ಮಾಡ್ತಾ ಇದ್ದಾರೆ, ಎಷ್ಟು ಲಕ್ಷ ಮಂಜೂರಾಗಿತ್ತು, ಅದರಲ್ಲಿ ಎಷ್ಟು ಖರ್ಚಾಗಿದೆ, ಯಾವುದಕ್ಕೆ ಎಷ್ಟೆಷ್ಟು ಹಣವನ್ನು ಮೀಸಲಿಟ್ಟಿದ್ರು, ಖರೀದಿ ಹೆಂಗಾಯಿತು, ಎಲ್ಲ ಆಯಿತು, ಇವೆಲ್ಲವನ್ನು ಕೂಡ ಕೆದಕುವಂಥ ಪ್ರಯತ್ನಗಳಾಗ್ತವೆ. ಒಂದು ವೇಳೆ ನೀವು ಇನ್ಸ್ಟೆಂಟ್ ಆಗಿ ಇದನ್ನು ಉದ್ಘಾಟನೆ ಮಾಡದ ಹೊರತು ಅಲ್ಲಿನ ಅಂಗವಿಕಲರಿಗೂ ಸಮಾಧಾನ ಇಲ್ಲ, ಫ್ರೀಡಮ್ ಟಿವಿಗೂ ಸಮಾಧಾನ ಇಲ್ಲ. ಸೊ ಇದೇ ರೀತಿ ನಿಮ್ಮ ಸುತ್ತಮುತ್ತಲೂ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಕಂಪ್ಲೇಂಟ್ ಬಾಕ್ಸಿನ ವಾಟ್ಸಪ್ ಸಂಖ್ಯೆಗೂ ಕೂಡ ನೀವು ವಿಡಿಯೋ ಸಮೇತ ಸಾಕ್ಷಿಯನ್ನು ಕಳುಹಿಸಬಹುದು. ಈ ನಂಬರ್ 9886651049 ಸಾಕ್ಷಿ ಸಮೇತ ವಾಟ್ಸಪ್ ಮಾಡಿ. ಇನ್ನು ನಮ್ಮ ಪ್ರಧಾನ ಕಚೇರಿಯ ವಿಳಾಸಕ್ಕೂ ಕೂಡ ನೀವು ಬಂದು ಭೇಟಿ ಮಾಡಿ ಕಂಪ್ಲೇಂಟ್ ಬಾಕ್ಸಿಗೆ ದೂರನ್ನು ದಾಖಲು ಮಾಡಬಹುದು.